ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟಿನಿಂದ ಮಾಡುವಂಥ ಬಿಸ್ಕೆಟ್ಸ್, ಇದು ಯಾವುದು ಗುಡ್ಡೆ ಬಿಸ್ಕೆಟ್ ಬರುತ್ತಲ್ವ, ಸೊ ಸೇಮ್ ಮೆಥಡ್ನಲ್ಲಿ ಕಾಣಿಸೋವಂಥದ್ದು ನಾನು ಮಾಡ್ತಾ ಇರೋವಂಥ ಗೋಧಿ ಹಿಟ್ಟಿನಿಂದ ಮಾಡುವಂಥ ಬಿಸ್ಕೆಟ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆನ ತೊಗೊಂಡಿದ್ದೀನಿ, ಅದಕ್ಕೆ 1 ಕಪ್ ಮೆಜರ್ಮೆಂಟಲ್ಲಿ ಹಾಕೊತೀನಿ ಅಂದರೆ ಹಾಕೊಬೋದು, ಇಲ್ಲ ನಿಮಗೆ ಅಂದಾಜಲ್ಲಿ ಹಾಕೊತೀನಿ ಅಂದರೂ ಕೂಡ ಹಾಕೊಬೋದು. ನಾನಿಲ್ಲಿ ಮೆಜರ್ಮೆಂಟ್ ಮೂಲಕನೇ ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಕಪ್ನ ತೊಗೊಂಡಿದ್ದೀನಲ್ವ, ಆ ಕಪ್ನಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ನಂತರ ಮಿಕ್ಸಿ ಜಾರ್ನ ತೊಗೊಂಡು ಆ ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿರೋಂಥ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿನ ಮೇಲ್ಗಡೆ ಸಿಪ್ಪೆ ಏನಿದೆ, ಕಪ್ಪು ಭಾಗ ಏನಿದೆ ಅದೆಲ್ಲ ತೆಗಿಬೇಕು. ತೆಗೆದು ನಂತರ ಅದನ್ನು ವೈಟ್ ಭಾಗ ಏನಿರುತ್ತೆ ಅಷ್ಟು ಅದನ್ನು ಮಾತ್ರ ತುರಿದು ನೀಟಾಗಿ ತೆಗೆದಿಟ್ಕೊಬೇಕು. ಅದು ಯಾವ ರೀತಿ ಫುಲ್ ವೈಟ್ ಇದೆಯಲ್ಲ ಅಷ್ಟನ್ನು ಮಾತ್ರ ತೊಗೊಬೇಕು. ನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹಾಗೆಯೇ ಅದೇ ಮೆಜರ್ಮೆಂಟ್ನಲ್ಲಿ ಅದಕ್ಕೆ ಸಿಹಿಗೆ ಎಷ್ಟು ಬೇಕು ನಮಗೆ ಅಷ್ಟು ಅದೇ ಮೆಜರ್ಮೆಂಟ್ನಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಂಬರೋಣ. ಸೊ ಇವಾಗ ಮಿಕ್ಸಿ ಮಾಡಿರೋ ಅಂಥದ್ದು ತೋರಿಸ್ತೀನಿ ಯಾವ ರೀತಿ ಮಿಕ್ಸಿ ಮಾಡ್ಕೊಬೇಕು ಅಂತ. ತುಂಬ ಸಣ್ಣ ಅಂತ ಅಲ್ಲ, ತುಂಬ ದಪ್ಪನೂ ಅಲ್ಲ, ಮೀಡಿಯಮ್ ಸೈಜ್ಗೆ ನಾವು ತರ್ತರಿಯಾಗಿ ರುಬ್ಕೊಂಬರ್ಬೇಕು. ನೋಡಿ, ಕೊಬ್ಬರಿ ಮಿಠಾಯಿ ಮಾಡ್ತೀವಲ್ವ ಆ ಥರ ಇದೆ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಸಕ್ಕರೆಗಿನ್ನ ಸಣ್ಣ ಕಾಣಿಸ್ತಾ ಇದೆ. ಈ ಥರ ಮಿಕ್ಸಿ ಮಾಡ್ಕೊಂಬರ್ಬೇಕು. ಸೊ ಈ ಥರ ನಾವು ಇದು ಮಾಡಿದರೆ ಸಣ್ಣ ರವೆ ಬರುತ್ತಲ್ವ, ಸೊ ಆ ಥರ ಸಿಗಬೇಕು ಕೈಗೆ. ಇವಾಗ ನಾವು ಗೋಧಿ ಹಿಟ್ಟನ್ನು ಏನು ತೆಗೆದಿಟ್ಕೊಂಡಿದ್ದೀವಿ ಆ ಗೋಧಿ ಹಿಟ್ಟಿಗೆ ನಾವು ಮಿಕ್ಸಿಯಲ್ಲಿ ರುಬ್ಕೊಂಡ್ಬಂದಿರೋಂಥ ಕೊಬ್ಬರಿ ತುರಿನ ಹಾಕ್ಕೊಬೇಕು. ಸೊ ಇವಾಗ ಎಲ್ಲ ಏನಿದೆ ಮಿಕ್ಸಿ ಜಾರ್ನಲ್ಲಿರೋದು ಎಲ್ಲ ಹಾಕ್ಕೊಬೇಕು. ಸೊ ನಂತರ ಇದಕ್ಕೆ ನಾವೇನು ಕೂಡ ಆ್ಯಡ್ ಮಾಡಬಾರ್ದು, ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಸಕ್ಕರೆ, ಕೊಬ್ಬರಿ ಹಾಗೆ ಗೋಧಿ ಹಿಟ್ಟು ಏನಿದೆ ಇಷ್ಟು ಕೂಡ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು. ಒಂದು ಸೈಡಲ್ಲೇ ಉಳ್ಕೊಂಡ್ರೆ ಒಂದೇ ಕಡೆ ಸಿಹಿ ಬರುತ್ತೆ, ಒಂದು ಕಡೆ ಸಪ್ಪೆ ಬಂದುಬಿಡುತ್ತೆ. ಈ ಥರ ಸಪ್ಪೆ ಸಿಹಿ ಬೇರೆ ಬೇರೆ ಸಪ್ರೇಟ್ ಆದರೆ ಚೆನ್ನಾಗಿ ಕಾಣಲ್ಲ, ತಿನ್ಲಿಕ್ಕೆ ಕೂಡ ಟೇಸ್ಟ್ ಬರಲ್ಲ. ಹಾಗಾಗಿ ಎಲ್ಲ ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ 1-1.5 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ನೀವು ಆಯಿಲ್ ಬೇಕಾದ್ರೂ ಹಾಕೊಬೋದು, ಇಲ್ಲ ನಾನು ತುಪ್ಪ ಯೂಸ್ ಮಾಡ್ತೀನಿ ಅಂದರೆ ತುಪ್ಪ ಕೂಡ ಹಾಕೊಬೋದು. ಸೊ ಇಷ್ಟನ್ನು ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ತುಪ್ಪ ಅಥವಾ ಎಣ್ಣೆ ನಾವು ಏನು ಹಾಕ್ಕೊಂತೀವಿ ಅದು ಕೂಡ ಕೊಬ್ಬರಿ ಗೋಧಿ ಹಿಟ್ಟಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ನಂತರ ಏನು ಮಾಡಬೇಕು ಅಂದರೆ ನಾನು ಹಾಲನ್ನ ತೊಗೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀರನ್ನ ಯೂಸ್ ಮಾಡಬೇಡಿ, ನೀವು ಹಾಲನ್ನ ತೊಗೊಂಡು ನೀಟಾಗಿ ಕಲಿಸ್ಕೊಬೇಕು. ಗಂಟಿಲ್ದೇ ಇರೋ ಥರ ನೀಟಾಗಿ ಸ್ವಲ್ಪನೇ, ತುಂಬ ತೆಳುವಾಗೂ ಅಲ್ಲ ತುಂಬ ಗಟ್ಟಿಯಾಗೂ ಅಲ್ಲ, ಗೋಧಿ ಹಿಟ್ಟಿನ ಹದಕ್ಕೆ ಬರೋ ತನಕ ನೀಟಾಗಿ ಹಾಲನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ಒಂದೇ ಸಲ ನಾವು ಹಾಲನ್ನ ಹಾಕ್ಕೊಂಡ್ರೆ ತುಂಬ ತೆಳುವಾಗ್ಬೋದು, ಅಥವಾ ಹಾಲನ್ನ ಕಡಿಮೆ ಹಾಕ್ಕೊಂಡ್ರಿ ಅಂದರೆ ಗಟ್ಟಿ ಆಗ್ಬೋದು. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಅವಾಗವಾಗ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಅತಿಯಾಗಿ ನಾದೋದು ಬೇಡ, ಮೀಡಿಯಮ್ಮಾಗಿ ನಾದ್ಕೊಂಡು ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಸೈಡ್ನಲ್ಲಿ ತೆಗೆದಿಡೋಣ. ನಿಮಗೆ ನೆನೆಸಿಡಬೇಕು ಅಂದರೂ ಕೂಡ ನೆನೆಯೋಕೆ ಇಡ್ಬೋದು 1 ಹಾಫ್ ಆನ್ ಅವರು. ಇಲ್ಲ ನಮಗೆ ನೆನೆಸೋಕ್ಕೆ ಇಷ್ಟ ಇಲ್ಲ, ನಾವು ತಕ್ಷಣಕ್ಕೆ ಮಾಡ್ತೀವಿ ಅನ್ನೋರು ಕೂಡ ಮಾಡ್ಕೊಬೋದು. ನೀವು ಯಾವ ರೀತಿ ಮಾಡಿದರೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನಾನು ನೀಟಾಗಿ ನಾದ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಏನು ಹಾಕ್ಕೊಟ್ಟಿದ್ದೀವಿ ಅದೆಲ್ಲ ಪ್ರೆಸ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಸೈಡಿಗೆ. ಒಂದು 5-10 ನಿಮಿಷ ಬಿಟ್ಟರೆ ಸಾಕು, ತುಂಬ ಹೊತ್ತು ಏನು ಬೇಕಾಗಲ್ಲ ಇದಕ್ಕೆ. ಇಲ್ಲ ನೀವು ತುಂಬ ಹೊತ್ತು ಬಿಡ್ತೀನಿ ಅಂದರೂ ಕೂಡ ಬಿಡ್ಬೋದು. ನಂತರ ಇದಕ್ಕೆ ಸ್ವಲ್ಪ ಕೈಗೆ ಎಣ್ಣೆನ ಸವರ್ಕೊಂಡು ಈ ಥರ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನಂತರ ಅದನ್ನು ಕೈನಲ್ಲೇ ಪ್ರೆಸ್ ಮಾಡಿಕೊಂಡು ಇಟ್ಕೊಬೋದು. ಇಲ್ಲ ನೀವು ಕೈನಲ್ಲಿ ಬೇಡ, ಏನಾದರೂ ಪಾತ್ರೆನ ಯೂಸ್ ಮಾಡ್ತೀವಿ ಅಂದರೆ ಅದನ್ನು ಮಾಡ್ಬೋದು. ನಾನು ಕೈನಲ್ಲೇ ಯೂಸ್ ಮಾಡ್ತಾಯಿದ್ದೀನಿ, ಕೈ ಬಿಟ್ಟು ಬೇರೆ ಏನು ಯೂಸ್ ಮಾಡ್ತಾಯಿಲ್ಲ. ಸೊ ಹಾಗಾಗಿ ನಾನು ಕೈನಲ್ಲೇ ತೋರಿಸ್ತಾ ಇದ್ದೀನಲ್ವ, ಈ ಥರ ಪ್ರೆಸ್ ಮಾಡಿ ಉಂಡೆಗಳನ್ನ ಒಂದೇ ಸೈಜಿಗೆ ಬರೋ ಥರ, ಈ ಗುಡ್ಡೆ ಬಿಸ್ಕೆಟ್ ಯಾವ ಥರ ಬರುತ್ತೆ ಚಿಕ್ಕ ಸೈಜಲ್ಲಿ ಅದೇ ಥರ ಮಾಡ್ಕೊತಾ ಇದ್ದೀನಿ. ಸೊ ಇದು ಯಾವ ರೀತಿ ನಿಮಗೆ ಗುಡ್ಡೆ ಬಿಸ್ಕೆಟ್ ಥರ ಕಾಣಿಸ್ತಾ ಇಲ್ಲ ಅಲ್ಲ, ಸುಮ್ಮನೆ ಏನೋ ಪ್ರೆಸ್ ಮಾಡಿ ಚಪಾತಿ ಹಿಟ್ಟನ್ನು ನಾವು ಯಾವ ರೀತಿ ಮಾಡ್ತೀವಿ ಆ ಥರ ಚಪಾತಿ ಸೈಜಿಗೆ ಕಾಣಿಸ್ತಾ ಇದೆಯಲ್ವ. ಸೊ ತೋರಿಸ್ತೀನಿ ನಾನು ಇದನ್ನು ಯಾವ ರೀತಿ ಗುಡ್ಡೆ ಬಿಸ್ಕೆಟ್ ಥರ ಮಾಡೋದು, ಅದೇ ಡಿಸೈನ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸೊ ಇಲ್ಲಿ ನಾವೇನಾದರೂ ಕರೀಲಿಕ್ಕೆ ಯೂಸ್ ಮಾಡ್ತೀವಲ್ವ ಜಾಲ್ರಿ, ಅದನ್ನು ಜರಡಿ, ಸೊ ಅದನ್ನು ತಗೊಂಡು ಈ ಥರ ಅದ್ರ ಮೇಲೆ ಇಟ್ಕೊಂಡು ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿದರೆ ಗೆರೆಗಳು ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಇದ್ದೀರಾ. ಸೊ ಇವಾಗ ನೋಡಿ, ಗುಡ್ಡೆ ಬಿಸ್ಕೆಟ್ ಮೇಲೆ ಇರುತ್ತಲ್ವ ನೀಟಾಗಿ ಗೆರೆಗಳು,
ಸೊ ಅದೇ ಎದ್ದು ಕಾಣಿಸ್ತಾ ಇದೆ ಇವಾಗ. ಎಲ್ಲವಕ್ಕೂ ಕೂಡ ನೀಟಾಗಿ ಬರೋ ತನಕ ಎರಡು ಸೈಡ್ ಮಾಡ್ತೀನಿ ಅಂದರೆ ಆಗಲ್ಲ. ಒಂದು ಸೈಡ್ ಮಾಡಿದ್ದು ಇನ್ನೊಂದು ಸೈಡಲ್ಲಿ ಅಳಿಸೋಗುತ್ತೆ. ನಮ್ಮ ಹೆಬ್ಬೆಟ್ಟಿನ ಕೈಗಳೇನಿರುತ್ತೆ, ಕೈ ಬೆರಳುಗಳಷ್ಟು ಅಚ್ಚೆಮಿಡುತ್ತೆ. ಹಾಗಾಗಿ ಒಂದು ಸೈಡ್ ಅಷ್ಟೇ ಮಾಡ್ಕೊತಾ ಇದ್ದೀನಿ. ಎರಡು ಸೈಡು ಮಾಡೋಕ್ಕಾಗಲ್ಲ. ಇದನ್ನು ಎರಡು ಸೈಡು ಮಾಡ್ತೀನಿ ಅಂತ ಹೋದರೆ ಒಂದು ಸೈಡ್ ಅಳಿಸೋಗುತ್ತೆ, ಒಂದು ಸೈಡ್ ಬರುತ್ತೆ. ಸೊ ಅದಕ್ಕೋಸ್ಕರ ಎರಡು ಸೈಡ್ ಮಾಡೋಕ್ಕಾಗ್ತಾಯಿಲ್ಲ. ಈಗ ಸೈಡ್ನಲ್ಲಿ ನಾನು ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಕಾದಿದೆಯಾ ಇಲ್ಲ ಅಂತ ಒಂದು ಚಿಟಿಕೆ ಬಿಟ್ಟು ನೋಡಿದೆ, ಚೆನ್ನಾಗಿ ಕಾದಿದೆ. ಸೊ ಈ ಟೈಮಲ್ಲಿ ತುಂಬ ಜಾಸ್ತಿ ಫ್ಲೇಮ್ನ ಕೊಡಬಾರ್ದು, ಅಂದರೆ ಉರಿನ ಜಾಸ್ತಿ ಕೊಡಬಾರ್ದು. ಕಡಿಮೆ ಉರಿ ಕೊಟ್ಕೊಂಡೇ ನಾವು ಏನಿದೆ ಕಡಿಮೆ ಹುರಿನ ಕೊಟ್ಕೊಂಡು ನಾವು ಏನಿದೆ ಪ್ರೆಸ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಬಿಸ್ಕೆಟ್ಸ್ ಏನಿದೆ ಅದನ್ನೆಲ್ಲ ಹಾಕ್ಕೊಳ್ಬೇಕು ಎಣ್ಣೆಯಲ್ಲಿ. ಉರಿ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ, ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ. ಕಡಿಮೆ ಉರಿನೇ ಮಾಡಿಕೊಂಡು ನಾವು ಕಡಿಮೆ ಹುರಿನಲ್ಲೇ ಬೇಯಿಸ್ಕೊಬೇಕು. ತುಂಬ ಜಾಸ್ತಿ ಉರಿ ಕೊಟ್ಟರೆ ಏನಾಗುತ್ತೆ, ಮೇಲ್ಗಡೆ ಎಲ್ಲ ಕಪ್ಪಾಗುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಕಡಿಮೆ ಉರಿನೇ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಹಾಕಿದ ತಕ್ಷಣ ಮಗ್ಚಕ್ಕೆ ಹೋಗ್ಬಿಡಿ, ಅಂದರೆ ಆ ಕಡೆ ಈ ಕಡೆ ತಿರ್ಸೋಕೆ ಹೋದರೆ ಏನಾಗುತ್ತೆ, ಗೋಧಿ ಹಿಟ್ಟಲ್ವ ಎಲ್ಲ ಕಲಸೋಗ್ಬಿಡುತ್ತೆ. ಹಾಗಾಗಿ ಹಾಕಿ ಅದೆಲ್ಲ ಗುಳ್ಳೆಗಳೇನಿದೆ ಎಲ್ಲ ಕಡಿಮೆ ಆದ ನಂತರನೇ ನಾವು ಮಗ್ಚಾಕಬೇಕು. ಈಗ ಎರಡು ಸೈಡು ಬೇಯಿಸಿದ ನಂತರ ನೋಡ್ತಾ ಇದ್ದೀರಾ, ಸೊ ಎಷ್ಟು ಕ್ರಿಸ್ಪಿಯಾಗಿರೋವಂಥ ಬಿಸ್ಕೆಟ್ಸ್ಗಳು ರೆಡಿ ಆಯಿತು. ಇದನ್ನು ಮಕ್ಕಳು ಸ್ನ್ಯಾಕ್ಸಿಗಾದರೂ ಹಾಕ್ಕೊಡ್ಬೋದು, ಇಲ್ಲ ಸಂಜೆ ಟೀ ಟೈಮಿಗೆ ಕೂಡ ಯೂಸ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.